ರಾತ್ರಿ 12 ಗಂಟೆ ಆಗಿತ್ತು ಸರ್. 12 ಗಂಟೆ ಮೇಲಾಗಿತ್ತು ಸರ್. ಕೊಲೆ ಸುಮಾರು 10 ರಿಂದ 10 ಗಂಟೆಲಾಗಿದೆ. ಸರ್, ಅವರಿಬ್ಬರು ಎಷ್ಟೇ ಎನ್ಕ್ವೈರಿ ಮಾಡಿದ್ರು ಹೇಳಿದ್ನೇ ಹೇಳ್ತೀರಾ ಸರ್? ಅವ್ರನ್ನ ಬಿಟ್ಟು ಕಳಿಸ್ರಿ. ಇದು ಬಹಳ ಡಿಫ್ರೆಂಟ್ ಕೇಸು. ಪ್ರತಿಯೊಂದು ಕ್ರೈಮ್ನ ಹಿಂದೆ ಒಂದು ಉದ್ದೇಶ ಇರುತ್ತೆ. ಈ 3 ಕೊಲೆಗಳ ಹಿಂದೆ ಯಾವ ಉದ್ದೇಶನೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಇಂಥವನೇ ಕೊಲೆ ಮಾಡಿದ್ದಾನೆ ಅಂತ ನಿಖರವಾಗಿ ಹೇಳೋದು ಭಾಳ ಕಷ್ಟ ಆಗ್ತಿದೆ. ಸರ್, ನನ್ನ ಪ್ರಕಾರ ಗ್ಯಾಂಗ್ ಲೀಡರ್ ಕೊಲೆ ಮಾಡಿರ್ಬೋದು ಅನ್ಸುತ್ತೆ. ನಿಮ್ಮ ಪ್ರಕಾರ ಇವರೇ ಮಾಡಿದ್ರೆ ಈ ಹುಡುಗಿ ಕೊಲೆ ಆಗಿರೋ ಸ್ಪಾಟ್ನಲ್ಲಿ ಸಿಕ್ಕಿರೋ ಅಂಥ ಶೂ ಪ್ರಿಂಟ್ಸ್ಗೂ ಮತ್ತು ಈ ಗ್ಯಾಂಗ್ನವರ ಶೂ ಪ್ರಿಂಟ್ಸ್ಗೂ ಮ್ಯಾಚ್ ಆಗ್ತಿಲ್ಲ. ಇದರರ್ಥ ಆ ಜಾಗಕ್ಕೆ ಇನ್ಯಾರೋ ಬಂದಿದ್ದಾರೆ ಅಂತ. ಇನ್ನು ಈ ಹುಡುಗಿ ಕೇಸ್ ತಗೊಳ್ಳೋಣ. ಈ ಗ್ಯಾಂಗು ತೋಟದ ಮನೆಗೆ ಅಟ್ಯಾಕ್ ಮಾಡಿರೋದು ರಾತ್ರಿ 12 ಗಂಟೆಗೆ. ಈ ಹುಡುಗಿ ಕೊಲೆ ಆಗಿರೋದು 11 ಗಂಟೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ. ಈಗ ಈ ಗ್ಯಾಂಗು ಈ ಹುಡುಗಿನ ರಾತ್ರಿ 11 ಗಂಟೆ ಕೊಲೆ ಮಾಡಿ ಮತ್ತೆ 12 ಗಂಟೆಗೆ ತೋಟದ ಮನೆ ಮೇಲೆ ಅಟ್ಯಾಕ್ ಮಾಡಿ ಭಯಪಟ್ಟು ಹೊರಗಡೆ ಓಡಿ ಬರೋ ಅವಶ್ಯಕತೆನೇ ಇರಲಿಲ್ಲ. ಅದು ಅಲ್ಲದೆ ಈ ಹುಡುಗಿ ಮೈ ಮೇಲಿರೋ ಕೆಂಪು ಬಣ್ಣ ಅದರ ಜೊತೆಗಿರೋ ಫಿಂಗರ್ ಪ್ರಿಂಟ್ಸ್ಗೂ ಈ ಗ್ಯಾಂಗ್ನವರ ಫಿಂಗರ್ ಪ್ರಿಂಟ್ಸ್ಗೂ ಮ್ಯಾಚ್ ಆಗ್ತಿಲ್ಲ. ಸೊ ಇನ್ನೊಬ್ರು ಯಾರೋ ಈ ಜಾಗಕ್ಕೂ ಬಂದಿದ್ದಾರೆ. ಹಾಗಾಗಿ ಇವರು ಕೊಲೆ ಮಾಡಿದ್ದಾರೆ ಅಂತ ನನಗನ್ನಿಸ್ತಿಲ್ಲ. ಸರ್, ಇವತ್ತು ಸಿಕ್ಕಿರೋ ಈ ಹುಡುಗರ ಬಗ್ಗೆ ಏನು ಹೇಳ್ತೀರಾ? ಸೇಮ್ ಥಿಂಗ್ ಹಿಯರ್ ಆಲ್ಸೋ. ಕೊಲೆ ನಡೆದಿರೋದು ತೋಟದ ಹೊರಗೆ. ಈ ಹುಡುಗರು ತೋಟದ ಹೊರಗೆ ಕೊಲೆ ಮಾಡಿ ತೋಟದ ಮನೆ ಒಳಗಡೆ ಓಡೋಗೋ ಅವಶ್ಯಕತೆ ಏನಿತ್ತು? ಯಾರೋ ಕಳ್ಳ ಅಂತ ಕಿರ್ಚ್ಕೊಂಡ್ರು ಅಂತ ಇವ್ರು ಹೊರಗಡೆ ಓಡ್ ಬರ್ತಾ ಇದ್ದಾಗ ಅಲ್ಲೇ ಇದ್ದ ಕೆಲಸದೋಳು ಇವ್ರನ್ನ ನೋಡ್ಬಿಟ್ರು ಅನ್ನೋ ಕಾರಣಕ್ಕೆ ಅವಳನ್ನ ಕೊಲೆ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಬಟ್ ಅದೇ ಟೈಮ್ಗೆ ಈ ಗ್ಯಾಂಗಿನ ಇಬ್ರು ಹುಡುಗರು ಅಲ್ಲಿದ್ದ ಟೆಲಿಫೋನ್ ವೈರ್ ಕಟ್ ಮಾಡೋದಕ್ಕೆ ಅಂತ ಕಾಂಪೌಂಡ್ ಹತ್ತಾ ಇದ್ರು. ಅಲ್ಲಿ ಒಬ್ಬರನ್ನೊಬ್ರು ನೋಡಿ ಇಬ್ರು ವಿರುದ್ಧ ದಿಕ್ಕಿನಲ್ಲಿ ಓಡೋಗಿದ್ದಾರೆ. ಅದಕ್ಕೆ ಪ್ರೂಫ್ಸ್ ಇದೆ. ಹಾಗಾಗಿ ಇವರು ಕೊಲೆ ಮಾಡೋದಕ್ಕೆ ಚಾನ್ಸ್ ಇಲ್ಲ. SI ಸ್ಟೇಟ್ಮೆಂಟ್ ಪ್ರಕಾರ ಶಂಕರ ಮತ್ತು ಆ ಕೊಲೆ ಆಗಿರೋ ಹುಡುಗಿಗೆ ಆವಾಗವಾಗ ಜಗಳ ಆಗ್ತಿತ್ತಂತೆ. ಐ ವಿಟ್ನೆಸ್ ಕೂಡ ಇದೆ. ಒಬ್ಬ ಸಾಮಾನ್ಯ ಮನುಷ್ಯ ಕೊಲೆ ಮಾಡಿದ್ರೆ ಭಯ ಪಟ್ಕೊಂಡು ಆ ಜಾಗದಿಂದ ಓಡೋಗ್ಬಿಡ್ತಾನೆ. ಆದರೆ ಈ ಕೊಲೆಗಾರ ಟೈಮ್ ತಗೊಂಡು ನಿಧಾನವಾಗಿ ಎಲ್ಲ ಎವಿಡೆನ್ಸು ನಾಶ ಮಾಡಿದ್ದಾನೆ. ಅಂದರೆ ಬಟ್ಟೆ ತಗೊಂಡು ಯಾವುದೇ ಫಿಂಗರ್ ಪ್ರಿಂಟ್ಸು ಸಿಗದಾಗೆ ಬಾಡಿನ ಒರೆಸಿದ್ದಾನೆ. ಈ ಥರ ಒರೆಸೋದಕ್ಕೆ ಮಿನಿಮಮ್ 15 ನಿಮಿಷ ಬೇಕಾಗುತ್ತೆ. ಸೊ ಈ ಹುಡುಗರು ಒಬ್ಬರನ್ನೊಬ್ಬರು ಬಿಟ್ಟು 15 ನಿಮಿಷ ಯಾವಾಗಲೂ ಇರಲಿಲ್ಲ. ಒಬ್ಬ ಕಳ್ಳ ಅಂತ ಕೂಕ್ಕೋತಾನೆ, ಏನು ನೋಡೋಣ ಅಂತ ಹೊರಗಡೆ ಬರ್ತಾರೆ. ಮತ್ತೊಬ್ಬ ದೆವ್ವ ಅಂತ ಕೂಕ್ಕೋತಾನೆ. ಆ ಸ್ಪಾಟ್ಗೆ ಇಮ್ಮಿಡಿಯೇಟ್ ಆಗಿ ಎಲ್ಲರೂ ಹೋಗ್ತಾರೆ. ಹಾಗಾಗಿ ಇವರು ತೋಟದ ಮನೆ ಕಾಂಪೌಂಡಿಂದ ಹೊರಗೆ ಬರಲೇ ಇಲ್ಲ. ಇನ್ನು 2ನೇ ದಿವಸ ಅಂದರೆ ಈ ಹುಡುಗಿ ಕೊಲೆ ಆದ ದಿವಸ ಕಿಟಕಿಲಿ ದೆವ್ವ ನೋಡಿ ದೆವ್ವ ಅಂತ ಕಿರ್ಚ್ಕೋತಾನೆ. ಮೇಲ್ಗಡೆ ಇದ್ದ ಈ 3 ಹುಡುಗಿರು ಕೆಳಗಡೆ ಬಂದು ಹುಡುಗರನ್ನ ಬೈತಾರೆ. ಈ ಕಿಡ್ನಾಪ್ ಗ್ಯಾಂಗ್ ಅವರು ತೋಟದ ಮನೆ ಒಳಗೆ ಬರೋವರೆಗೂ ಹೆದರ್ಕೊಂಡು ಆ ಹುಡುಗರಲ್ಲೇ ಕೂತಿದ್ರು. 4 ಜನನ್ನ ಎನ್ಕ್ವೈರಿ ಮಾಡಿದಾಗಲೂ ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಆಗಿ ಎನ್ಕ್ವೈರಿ ಮಾಡಿದಾಗಲೂ ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಹುಡುಗರು ಮರ್ಡರ್ ಮಾಡಿರೋದು ನೋ ಚಾನ್ಸ್. ಇನ್ನು ಈ ಇಬ್ರು ಹುಡುಗಿರು ಮೊದಲನೇ ದಿವಸ ಇವ್ರು ಹೊರಗಡೆ ಬರಲೇ ಇಲ್ಲ, ಯಾಕೆಂದರೆ ಕೆಳಗಡೆ ಈ ಹುಡುಗರಿದ್ರು ಅಂತ. ಇನ್ನು 2ನೇ ದಿವಸ ಕೊಲೆ ಆಗಿರೋದು ಅವರ ಫ್ರೆಂಡೇ. ಕೊಲೆ ಮಾಡೋದಕ್ಕೆ ಅವ್ರಿಗೆ ಯಾವುದೇ ರೀಸನ್ಸ್ ಇರಲಿಲ್ಲ. ಮತ್ತೆ ಈ ಕೊಲೆಗಳನ್ನು ಯಾರು ಮಾಡಿರ್ಬೋದು ಸರ್? ಇದರಲ್ಲಿ 4 ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ. ಪಾಯಿಂಟ್ ನಂಬರ್ 1, ಒಟ್ಟು 3 ಕೊಲೆ ನಡೆದಿದೆ. ಒಂದು 6 ತಿಂಗಳಿಂದ ಆಗಿದೆ, ಅದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಇನ್ನು 2 ಕೊಲೆ ನಡೆದಿದೆ, 2 ಒಂದೇ ರೀತಿ ನಡೆದಿದೆ. ಒಂದಕ್ಕೆ ಮಾತ್ರ ಫಿಂಗರ್ ಪ್ರಿಂಟ್ಸ್ ಬಿಟ್ಟಿದ್ದಾನೆ, ಇನ್ನೊಂದಕ್ಕಿಲ್ಲ. ಸೊ ಒಬ್ಬನೇ ಕೊಲೆ ಮಾಡಿದಾನ, ಇಬ್ಬರು ಕೊಲೆ ಮಾಡಿದಾರ ಗೊತ್ತಿಲ್ಲ. ಪಾಯಿಂಟ್ ನಂಬರ್ 2, ಈ ಹುಡುಗಿರು ತೋಟದ ಮನೆಗೆ ಬರೋಕ್ಕೆ ಮುಂಚೆ ಅವ್ರನ್ನ ಕಿಡ್ನ್ಯಾಪ್ ಮಾಡಬೇಕು ಅಂತ ಲೋಕಲ್ ರೌಡಿಗೆ ಡೀಲ್ ಕೊಟ್ಟಿರ್ತಾರೆ. ಈ ಹುಡುಗಿಯರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾರು ಗೊತ್ತಿಲ್ಲ. ಆ್ಯಂಡ್ ಪಾಯಿಂಟ್ ನಂಬರ್ 3, ನಾವು ಯಾರು ಈಗಿನ ಕಾಲದಲ್ಲಿ ದೆವ್ವ ನಂಬಲ್ಲ, ಬಟ್ ಇಡೀ ಪ್ರಕರಣದಲ್ಲಿ ದೆವ್ವ 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 ಅಂತ ಅವಾಗ ಮಾತು ಕೇಳಿ ಬರ್ತಾನೆ ಇರುತ್ತೆ. ಆ ದೆವ್ವದ ವ್ಯಕ್ತಿ ಯಾರು ಗೊತ್ತಿಲ್ಲ. ಆ್ಯಂಡ್ ಪಾಯಿಂಟ್ ನಂಬರ್ 4, ಈ 2 ರಿಂಗ್ ಒಂದೇ ಥರದ ರಿಂಗು. ಒಂದು ರಿಂಗು ಈ ಕೆಲಸದವಳ ಕೈಯಲ್ಲಿದೆ, ಅವಳು ಮರ್ಡರ್ ಆಗಿದ್ದಾಳೆ. ಇನ್ನೊಂದು ಅದೇ ಥರದ ರಿಂಗು ಐಶು ಕೈಯಲ್ಲಿದೆ, ಅವಳು ಮರ್ಡರ್ ಆಗಿದ್ದಾಳೆ. ಆದರೆ ಐಶುಗೆ ಆ ರಿಂಗು ಸಿಕ್ಕಿದ್ದು.
ನಾವು ಆ ರಿಂಗ್ ಸಿಕ್ಕ ಜಾಗನ ಹುಡುಕೊಂಡೋದಾಗ ನಮಗೆ ಸಿಕ್ಕಿದ್ದು 3ನೇ ಡೆಡ್ ಬಾಡಿ. ಈ ಡೆಡ್ ಬಾಡಿ ಯಾರ್ದು? ಆ ರಿಂಗಿನ ಮರ್ಮ ಏನು ಗೊತ್ತಿಲ್ಲ. ಇಟ್ಸ್ ವೆರಿ ಮೆಸ್ಸಿ ಅಂಡ್ ಕನ್ಫ್ಯೂಸಿಂಗ್. ಬಟ್ ನನ್ನ ಪ್ರಕಾರ ಇವ್ರು ಯಾರೂ ಕೊಲೆ ಮಾಡಿಲ್ಲ. ಇಟ್ಸ್ ಓಕೆ ಗೈಸ್, ಇವತ್ತು ಸಾಧ್ಯ ಆದಷ್ಟು ಎನ್ಕ್ವೈರಿ ಮಾಡಿದ್ದೀವಿ. ನಾಳೆ ಆ ವಿಕ್ಟಿಮ್ಸ್ ಮನೆಯಲ್ಲಿ ಎನ್ಕ್ವೈರಿ ಮಾಡೋಣ. ಪ್ರೀತಿಯ ಆದ್ಯ, ನಾನು ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡಿದ್ದೀನಿ. ಕೊನೆ ಹಂತದಲ್ಲಿ ನಿನಗೆಲ್ಲ ಹೇಳಬೇಕು ಅನಿಸ್ತಾ ಇದೆ. ಅದಕ್ಕೆ ಈ ಲೆಟ್ರ್ ಬರೀತಾ ಇದ್ದೀನಿ. ನಮ್ಮ ತೋಟದ ಮನೆಯಲ್ಲಿ ಚಿನ್ನು ಅನ್ನೋ ಹುಡುಗಿ ಜೊತೆ ನಾನು ಕೆಲವು ವರ್ಷಗಳಿಂದ ರಹಸ್ಯವಾಗಿ ಸಂಸಾರ ಮಾಡ್ತಾ ಇದ್ದೆ. ಇದು ದೇವರಂತ ನಿನ್ನ ತಾಯಿಗೆ ನಾನು ಮಾಡಿದ ಮೊದಲನೇ ಮೋಸ. ಒಂದಿನ ಚಿನ್ನು ಫೋನ್ ಮಾಡಿ ಅವಳು ಪ್ರೆಗ್ನೆಂಟ್ ಅಂದ್ಲು. ನನಗೇನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲಿಗೆ ಹೋದೆ. ಕೆಲಸದವಳು ಬಾಗಿಲು ತೆಗೆದ್ಲು. ಅವಳಿಗೆ ನಾನು ಸ್ವಲ್ಪ ದುಡ್ಡು ಕೊಟ್ಟು ಮನೆಗೆ ಹೋಗು ಅಂತ ಹೇಳಿದೆ. ನೀ ಮನೆಗೆ ಹೋಗು. ಚಿನ್ನು ಹತ್ರ ನಾನು ಮಾಡಿದ ತಪ್ಪನ್ನೆಲ್ಲ ಹೇಳಿ ಕ್ಷಮೆ ಕೇಳೋಣ ಅಂತಿದ್ದೆ. ಚಿನ್ನು ರೀ ನಿಮ್ಗೆ surprise ಚಿನ್ನು ಅಂತ ತನ್ನ ಹೇಳಿದ್ನಲ್ಲ? ಹೊಸ ಜೀವನ ಬನ್ನಿ ಶುರು ತೋರ್ಸಿ. ಆಗ್ತಿದೆ ಅಂತ ಬನ್ನಿ. ಖುಷಿಯಿಂದ 2 ಎಂಗೇಜ್ಮೆಂಟ್ ರಿಂಗ್ ತಂದಿದ್ಲು. ಇದನ್ನ ನೀವ್ ಆ ಯಾವಾಗ ರಿಂಗನ್ನ ನಾವಿಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಆದ್ರೆ ನಾನು ಅವಳಿಗೆ ನಿಜ ಸ್ಥಿತಿ ಹೇಳಲೇಬೇಕಾಗಿತ್ತು. ರಿಂಗ್ ಓಕೆ ಚಿನ್ನು, ಆದ್ರೆ ಮಗು ಇಷ್ಟ ಬೇಗ ಅವಳು ಹೌದು, ಮಗುನೂ ಬೇಕು, ಮದ್ವೆನೂ ಆಗಬೇಕು ಅಂತ ಹಠ ಹಿಡಿದ್ಲು. ನಾನು ಆವೇಶದಲ್ಲಿ ನನ್ನ ಹೆಂಡತಿ ಸತ್ತೇ ಇಲ್ಲ, ಮದುವೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ನನಗೆ, ನಾನಿನ್ನ ಮದುವೆ ಆಗಲ್ಲ. ಆಮೇಲೆ ನಾನು ತಿದ್ಕೊಂತೀನಿ ನಿಂತ್ರು ಏನೂ ಉಳಿದಿರ್ಲಿಲ್ಲ. ನಾನ್ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಮೀಡಿಯಾ ಮುಂದೆ ಕೂರಿಸ್ತೀನಿ. ನಾನು ಅವಳನ್ನ ಸಮಾಧಾನ ಮಾಡಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಅವಳು ನನ್ನನ್ನೇನ್ ಸೂಳೆ ಅನ್ಕೊಂಡಿದ್ದೀರಾ? ನನಗೆ ಬೇರೆ ದಾರಿನೇ ಕಾಣದೆ ಒಂದು ಘೋರವಾದ ಕೆಲಸ ಮಾಡಿಬಿಟ್ಟೆ. ಅದರ ನಂತರ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ತಲೆ ಕೆಟ್ಟಿ ಹುಚ್ಚನಾಗ್ಬಿಟ್ಟೆ. ಮಾಡಿರೋ ತಪ್ಪನ್ನ ಮುಚ್ಚಾಕೊಳ್ಳಕ್ಕೆ ಪರಿಚಯದವ್ರಿಗೆ ಫೋನ್ ಮಾಡಿ ಹಲೋ ಡೇವಿಡ್ ಅನ್ನೋ ಕೊಲೆಗಾರನ್ನ ಕರೆಸ್ಕೊಂಡೆ. ಸ್ವಲ್ಪ ಅರ್ಜೆಂಟ್ ಆಗಿ ತೋಟದ ಮನೆಗೆ ಬಾ. ಆದ್ರೆ ವಿಧಿ ಬೇರೆ ಆಟನೇ ಆಡಿತ್ತು. ಮನೆಗೆ ಕಳಿಸಿದ ಆ ಕೆಲಸದ ಹುಡುಗಿ ಎಂಗೇಜ್ಮೆಂಟು ಅಂತ ಹೂವು ಹಣ್ಣು ತಗೊಂಡು ವಾಪಸ್ ಬಂದಿದ್ಲು. ಆ ಟೆನ್ಷನ್ನಲ್ಲಿ ಅವಳು ಹೇಳ್ತಾ ಇರೋದು ಏನೂ ಕೇಳಿಸ್ತಾ ಇರಲಿಲ್ಲ. ನನಗೆ ಇನ್ನೊಂದು ಅಪಾಯದ ಸೂಚನೆ ಸಿಕ್ಕಿತ್ತು. ಅದೇ ಟೈಮ್ಗೆ ಡೇವಿಡ್ ಬಂದ. ನನಗೆ ಆನೆ ಬಲ ಬಂದಂಗಾಯ್ತು. ಆ ಕೆಲಸದ ಹುಡುಗಿ ನೀಲು ಬಾಯಿನ ಮುಚ್ಚಿಸ್ಬೇಕಾಗಿತ್ತು. ಅದಕ್ಕೆ ಅವಳನ್ನ ಹೆದರ್ಸಿ, ಜಾಸ್ತಿ ಮಾತಾಡಿದ್ರೆ ನಿನ್ ಗತಿನೂ ಅದೇ ಆಗುತ್ತೆ, ಹಣದ ಆಮಿಷ ತೋರಿಸಿ ಈ ತೋಟದ ಮನೆನೇ ನಿನಗೆ ಬರೀತೀನಿ. ಚಿನ್ನು ನನಗೆ ಹಾಕಿದ ರಿಂಗನ್ನ ಅವಳಿಗೆ ಹಾಕಿ ಸಮಾಧಾನ ಮಾಡಿದೆ. ಡೇವಿಡ್ಗೆ ಚಿನ್ನು ಬಾಡಿ ಹೂಳಕ್ಕೆ ಹೇಳಿದೆ. ಒಂದು ತಪ್ಪಿನ ಅರಿವಾಗಿದ್ರು ಇನ್ನೊಂದು ತಪ್ಪು ಮಾಡ್ತಾ ಇದ್ದೆ. ಆ ಕೆಲಸದ ಹುಡುಗಿ ಜೊತೆನೂ ಸಂಬಂಧ ಇಟ್ಕೊಂಡೆ. 6 ತಿಂಗಳ ನಂತರ ಪುನಃ ನನ್ನ ಟೈಮು ಉಲ್ಟಾ ಆಗಿತ್ತು. ಚಿನ್ನು ಕೈಲಿದ್ದ ರಿಂಗು ಅದು ಹೇಗೋ ಏನೋ ತೋಟದ ಮನೆಗೆ ವಾಪಸ್ ಬಂದಿತ್ತು. ಯಾವ ರಿಂಗು? ಒಂದ್ ರಿಂಗು ನನಗೆ ಕೊಟ್ಟಿದ್ರಿ, ಇನ್ನೊಂದ್ ರಿಂಗು ಚಿನ್ನು ಮೇಡಮ್ ಕೈಲಿತ್ತು. ನಾನು ಸರಿಯಾಗಿ ನೋಡಿದ್ದೀನಿ. ನೋಡೋ ನೀಲು, ನಾ ಹೇಳೋ ನಿನ್ ಕೇಳು. ನಾನೇನು ಕೇಳಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ. ಕೊಲೆ ಮಾಡಿರೋದು ನೀವು. ರಿಂಗ್ ಬೇರೆ ನಿಮ್ಮ ಮಗಳು ರೂಮಲ್ಲೇ ಸಿಕ್ತು. ಸರಿಯಾಗಿ ರಾತ್ರಿ 10 ಗಂಟೆಗೆ ತೋಟದ ಮನೆ ಗೇಟ್ ಹತ್ರ ಬಂದಿರು. ಆಯ್ತು. ನಾನ್ ನಿಮ್ ಜೊತೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ನಿಮ್ ಮಗಳು ಫ್ರೆಂಡ್ ಐಶು ಕೇಳಿಸ್ಕೊಟ್ಲು. ಏನಾಯ್ತು, ಯಾರಿಂದಾಯ್ತು ಅಂತ ಎಲ್ಲ ಕಂಡು ಹಿಡ್ದು ಹೇಳ್ತೀನಿ. ಅವ್ರು ಯಾರ ಹತ್ರನಾರು ಬಾಯ್ ಬಿಟ್ರೆ ಒಂದು ಕೊಲೆ ಗುಟ್ಟು ಮುಚ್ಚಕ್ಕೆ ಹೋಗಿ ಇನ್ನೊಂದು ಕೊಲೆ ಮಾಡಲೇಬೇಕಾಗಿತ್ತು. ಐಶು ಕೇಳಿಸ್ಕೊಂಡಿದ್ದಾಳೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇನ್ನು ಉಳಿದಿರೋದು ಒಂದೇ ವಿಟ್ನೆಸ್, ಐಶು ಅನ್ನೋ ಹುಡುಗಿ. ಅವಳನ್ನು ಹೋಗಿ ಮುಗಿಸ್ಬಿಡು. ಇವತ್ತೆಲ್ಲರೂ ಹೊರಗಡೆನೇ ಇದ್ದಾರೆ. ನಾಳೆ ನೋಡ್ಕೊಳ್ಳೋಣ ಬಿಡಿ ಸರ್. ಮಾರನೇ ದಿನಾನೇ ಡೇವಿಡ್ ಐಶೂನ್ ಕೂಡ ಮುಗಿಸಿದ್ದ. ಐಶೂನ್ ಸಾಯಿಸಿದ 3 ದಿನದ ನಂತರ ಹೇಗೆ ಪ್ರೂವ್ ಮಾಡ್ತೀರಿ? ಫಾಲ್ಸ್ಗೆ ಬರೋ ವೆಹಿಕಲ್ಸ್ ಎಲ್ಲ ಚೆಕ್ ಪೋಸ್ಟಲ್ಲಿ ರಿಜಿಸ್ಟರ್ ಆಗಿರಬೇಕು. ಚೆಕ್ ಪೋಸ್ಟ್ ಡೀಟೇಲ್ಸ್ನ ನಾನೇ ಪೊಲೀಸ್ಗೆ ಬಿಟ್ಕೊಟ್ಟು ಅದನ್ನು ಮುಚ್ಚಾಕಕ್ಕೆ ಡೇವಿಡ್ ಮನೆಗೆ ಹೋದೆ. ಕೆಲಸ ನೀಟಾಗಿ ಮಾಡಿದ್ದೀನಿ ಸರ್. ಪೇಮೆಂಟ್ ಕ್ಲಿಯರ್ ಮಾಡಿ. ಪೇಮೆಂಟ್ ಓಕೆ, ಆದರೆ ಪೊಲೀಸವರು ನನ್ನನ್ನು ಸ್ಟೇಷನ್ಗೆ ಕರೆದಿದ್ರು. ಸೊ ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ. ಚಾನ್ಸೇ ಇಲ್ಲ ಸರ್, ಅಂಥ ಮಿಸ್ಟೇಕ್ ನಾನು ಮಾಡಲ್ಲ. ಇಫ್ ಯು ಡೋಂಟ್ ಮೈಂಡ್, ಫ್ರಿಡ್ಜಲ್ಲಿ ಸೌತೆಕಾಯಿ ಇದೆ, ಕೊಡ್ತೀರಾ?
ಡೇವಿಡ್ಡು ತಾನೇ ಬ್ರಿಲಿಯಂಟ್ ಅಂತ ಅನ್ಕೊಂಡು ಗ್ಲಾಸ್ ಎಕ್ಸ್ಚೇಂಜ್ ಮಾಡಿದ್ದ. ಅದು ಗೊತ್ತಿದ್ದು ನಾನು ಪಾಯ್ಸನನ್ನು ಸೌತೆಕಾಯಿಗೆ ಇಂಜೆಕ್ಟ್ ಮಾಡಿದ್ದೆ. ನೀನು ಯಾವ ಎವಿಡೆನ್ಸು ಬಿಟ್ಟಿಲ್ಲ ಅಂತ ಅಂದಮೇಲೆ ಪೊಲೀಸ್ ಅವರು ನನ್ನ ಸ್ಟೇಷನ್ಗೆ ಕರೆದು ಡೌಟಲ್ಲಿ ಯಾಕೆ ಎನ್ಕ್ವೈರಿ ಮಾಡಿದ್ರು? ಅವತ್ತು ಏನಾಯಿತು ಅಂತ ಕ್ಲಿಯರಾಗಿ ಹೇಳ್ತೀನಿ ಕೇಳಿ. ಆ ದಿವಸ ನಾನು ತೋಟದ ಮನೆಗೆ ಹೋದಾಗ ಹುಡುಗಿರು ಫಸ್ಟ್ ಫ್ಲೋರಲ್ಲಿದ್ದರು. ಅಲ್ಲೇ ಪಕ್ಕದಲ್ಲಿದ್ದ ಏಣಿ ಇಟ್ಕೊಂಡು ನಾನು ಫಸ್ಟ್ ಫ್ಲೋರ್ಗೆ ಹೋದೆ. ಅಲ್ಲಿ ಹುಡುಗಿರು ಜಗಳ ಮಾಡ್ತಿರೋ ಸೌಂಡ್ ಕೇಳಿಸ್ತಿತ್ತು. ನೀವು ಡೀಲ್ ಕೊಟ್ಟಿದ್ಲಲ್ಲ, ಆ ಹುಡುಗಿ ಜಗಳ ಮಾಡಿಕೊಂಡು ನಾನಿರೋ ರೂಮ್ ಕಡೆಗೆ ಬಂದಳು. ನಾನು ಅಲ್ಲೇ ಪಕ್ಕದಲ್ಲಿ ಓದ್ಕೊಂಡೆ. ಆ ಹುಡುಗಿ ಮಂಚದ ಮೇಲೆ ಅಳ್ತಾ ಕೂತ್ಕೊಂಡ್ಲು. ಕರೆಕ್ಟಾಗಿ ಮ್ಯಾಚ್ ಆಯಿತು. ಕ್ಲೀನಾಗಿ ಕೆಲಸ ಮುಗಿಸ್ದೆ. ಟೈಮ್ ತಗೊಂಡು ಫಿಂಗರ್ ಪ್ರಿಂಟ್ಸ್ನೆಲ್ಲ ನೀಟಾಗಿ ಒರೆಸ್ದೆ. ಅಲ್ಲಿಂದ ಕೆಳಗಡೆ ಇಳಿತಾ ಇರುವಾಗ ಕೆಳಗಡೆ ಏನೋ ಬಿತ್ತಮ್ ಸೌಂಡ್ ಕೇಳಿಸ್ತು. ಏನು ಅಂತ ಇಳಿದು ಹೋಗಿ ನೋಡಿದ್ರೆ ಒಂದು ಹುಡುಗ ಬಿಳಿ ಸೀರೆ ಉಟ್ಕೊಂಡು ಬಾಕ್ಸನ್ನೆಲ್ಲ ಜೋಡಿಸ್ತಾ ಇದ್ದ. ಅವನು ನನ್ನ ಕಡೆಗೇ ಬರೋದನ್ನ ನೋಡಿ ಅಲ್ಲೇ ಇರೋ ಮರದ ಹಿಂದೆ ಹೊತ್ಕೊಂಡೆ. ಆ ಹುಡುಗ ಸೀದಾ ಏಣಿ ಹತ್ರ ಬಂದು ಏನೋ ಆಲೋಚನೆ ಮಾಡಿ ಮೇಲ್ಗಡೆ ಹತ್ತೋದ. ನಾನು ಕೇಸ್ ಡೈವರ್ಟ್ ಆಗಲಿ ಅಂತ ಅಲ್ಲಿಟ್ಟಿದ್ದ ಏಣಿನ ಸೈಡ್ಗೆ ಎತ್ತಿಟ್ಟು ಸೀದಾ ಬೆಂಗಳೂರಿಗೆ ಬಂದೆ. ನನ್ನ ಪೇಮೆಂಟ್ ಕ್ಲಿಯರ್ ಆದರೆ ಬಿಸ್ನೆಸ್ ಎಂಡ್ ಆಗುತ್ತೆ. ಒಂದು ವಿಷಯ ಡೇವಿಡ್, ಇನ್ಸ್ಪೆಕ್ಟರ್ಗೆ ತೋಟದ ಮನೆಗೆ ಹೋಗಿಲ್ಲ ಅಂತ ಹೇಳಕ್ ಹೋಗಿ ಆ ಚೆಕ್ ಪೋಸ್ಟ್ ಡೀಟೇಲ್ಸ್ ಎಲ್ಲ ಹೇಳ್ಬಿಟ್ಟೆ. ಅಲ್ಲಿ ಚೆಕ್ ಮಾಡಿದ್ರೆ ಕಾರ್ ಡೀಟೇಲ್ಸ್ ಗೊತ್ತಾಗುತ್ತೆ. ನೀ ಸಿಕ್ಕಿದ್ರೆ ನಾನ್ ಸಿಕ್ಕಾಕೊತೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ವಿಷ ಹಾಕಿದೆ. ಐ ಆಮ್ ಸಾರಿ ಡೇವಿಡ್. ಅವನ ಥರನೇ ಎವಿಡೆನ್ಸ್ನೆಲ್ಲ ಕ್ಲೀನಾಗಿ ನಾಶ ಮಾಡಿ ಅಲ್ಲಿಂದ ಹೊರಟೆ. ಈಗ ಅನ್ನಿಸ್ತಾ ಇದೆ ನಾನೆಷ್ಟು ಕ್ರೂರಿ ಅಂತ. ನಿನ್ನ ಫ್ರೆಂಡನ್ನು ಕೊಂದಿದ್ದು ನಾನು ಅಂತ ಗೊತ್ತಾದ ಮೇಲೆ ನೀ ನನ್ನನ್ನು ಕ್ಷಮಿಸಲ್ಲ ಅಂತ ಗೊತ್ತು. ನೀನು ಕ್ಷಮಿಸಿದ್ರು ಈ ಕಾನೂನು. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಇಲ್ಲ, ಈ ಲೆಟ್ರ್ ಓದಿದ ಮೇಲೆ ನೀ ನನ್ನನ್ನು ತಂದೆ ಅಂತಾನೆ ಒಪ್ಕೊಳ್ಳೋದಿಲ್ಲ. ಬೇಡ, ನನ್ನ ಜೊತೆ ಈ ಲೆಟ್ರು ಸುಟ್ಟೋಗ್ಲಿ.